ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ಏನ್ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಈಗೇನು ಎಲ್ಲರನ್ನೂ ಕರೆಸ್ತಿದ್ಯಾ ಅಥವಾ ಐಡಿಯಾನೆಲ್ಲ ಸ್ಟಾಪ್ ಮಾಡ್ಬಿಡೋದಾ? ನಾನು ಅವಾಗಲೇ ಎಲ್ಲರಿಗೂ ಫೋನ್ ಮಾಡಿ ಬರಕ್ಕೆ ಹೇಳಿದಾಯ್ತು, ಅವರು ಹೊರಟಿದ್ದಾರೆ. ಇದನ್ನಾಗ್ಲೇ ಹೇಳೋದಕ್ಕೆ ಏನಾಗಿತ್ತು? ನಾನು ಇದನ್ನ ನಿನ್ಗೆ ಅವಾಗಲೇ ಹೇಳಿದಿದ್ರೆ ಅವ್ರನ್ನ ಕರ್ಸೋ ವಿಷಯ ನೀನಾಗ ಹೇಳ್ತಿರ್ಲಿಲ್ಲಲ್ಲ, ಅದಕ್ಕೆ ನಿನ್ಗೆ ಹೇಳಿಲ್ಲ. ಹಾ, ಪರವಾಗಿಲ್ಲ, ನಿನ್ ತಲೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ನನ್ನ ತಲೆ ಯಾವಾಗಲೂ ಸರಿಯಾಗಿ ಕೆಲಸ ಮಾಡುತ್ತೆ, ಅದನ್ನ ನೋಡಕ್ ಕಣ್ಣಿರ್ಬೇಕಷ್ಟೆ. ಅಲ್ಲ, ನೀನ್ ಹೇಳಿದ ತಕ್ಷಣ ಒಪ್ಕೊಂಬಿಟ್ರಾ? ಹಾಗೆ ಹೇಳಿದ್ರೆ ಯಾರು ಒಪ್ಕೋತಾರೆ? ಅದಕ್ಕೆ ಒಂದು ಸುಳ್ಳು ಹೇಳ್ದೆ, ಬರಕ್ಕೆ ಒಪ್ಕೊಂಡ್ರು. ಏನಂತ ಸುಳ್ಳು ಹೇಳ್ದೆ? ಏನೂ ಇಲ್ಲ, ಇಲ್ಲೊಂದು ಸಮಸ್ಯೆ ಆಗಿದೆ, ನಿನಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳ್ದೆ ಅಷ್ಟೆ. ಯೋ, ನಿನಗೆ ಹೇಳೋದಕ್ಕೆ ಬೇರೆ ಏನು ಹೊಳಿಲೇ ಇಲ್ವಾ? ಹೇಗಿದ್ರು ನಿಂಗೆ ಹುಷಾರಿರ್ಲಿಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ಹೇಳ್ದೆ ಅಷ್ಟೆ. ಇದಕ್ಕೇನು ಕಡಿಮೆ ಇಲ್ಲ. ಪಾಪ ಅವ್ರು ಅದೆಷ್ಟು ಗಾಬರಿ ಆದ್ರೋ ಏನೋ. ಗಾಬರಿ ಆದ್ರೆ ಏನಂತೆ, ಖಂಡಿತವಾಗ್ಲೂ ಬರ್ತಾರೆ. ಅವ್ರ ಆನಿವರ್ಸರಿ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ಯಾ ಅಲ್ವಾ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಆದ್ರೂ ಆ ರೀತಿನ ಹೆದರಿಸೋದು ಅಲ್ಲ. ನಾನು ಪ್ಲಾನ್ ಮಾಡಿದ್ದು ನೀನು ವಾಪಸ್ ಬಂದ್ಮೇಲೆ ತಾನೇ ಗೊತ್ತಾಗಿತ್ತು. ಮತ್ತೆ ಹೆಂಗೆ ಅವ್ರನ್ನ ಬರಲೇಬೇಕು ಅನ್ನೋ ಥರ ಕರೆದೆ? ಅದು ಮನೇಲಿ ನಾನು ನೀನು ಇಬ್ಬರೇ ಇರೋದು, ನೀನು ಬೇರೆ ಲವ್ ಗಿವ್ ಅಂತ ಓವರಾಗಿ ಮಾತಾಡ್ತಾ ಇದ್ದೆ. ಯಾವುದಕ್ಕೂ ಅವರಿದ್ರೆ ನಾನು ಸೇಫು ಅಂತ ಹೀಗೆ ಮಾಡಿದೆ. ಯಾಕೆ ನಗ್ತಿರೋದು? ನಿನ್ ಭಯ ನೋಡಿದ್ರೆ ನಗು ಬರ್ದೆ ಇನ್ನೇನಾಗುತ್ತೆ? ನಿನಗೆ ಐ ಲವ್ ಯು ಹೇಳಿದ್ದು ನಿನ್ ಹೆಂಡತಿ ಕಣಯ್ಯ, ಅದಕ್ಕೆ ಯಾಕೆ ಹಾವು ತುಳ್ದಿರೋ ಥರ ಆಡ್ತೀಯ? ಹಲೋ, ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ. ಸುಳ್ಳು. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಿದ್ರೆ ಧೈರ್ಯವಾಗಿ ಫೇಸ್ ಮಾಡು. ಮತ್ತ್ಯಾಕೆ ಸೇಫ್ಟಿಗೆ ಮನೆಯವ್ರನ್ನ ಕರೆಸ್ಕೊತಿದ್ದೀನಿ ಅಂತೀಯ? ಸುಮ್ಮನೆ ರೇಗಿಸ್ಬೇಡ. ಎಲ್ಲಿ ನನ್ನ ಲವ್ವಲ್ಲಿ ಬಿದ್ಬಿಡ್ತೀಯ ಅನ್ನೋ ಭಯನಾ? ಓ, ಭ್ರಮೆ. ನೋಡು, ನಿನ್ನ ಲವ್ವಿನ ಭಯ ಹೋಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಪಕ್ಕ ಪಕ್ಕ ವರ್ಕ್ ಆಗುತ್ತೆ. ನಿನ್ನ ಭಯ ಎಲ್ಲ ಹೊರಟೋಗುತ್ತೆ. ಟ್ರೈ ಮಾಡ್ತೀಯಾ? ಏನ್ ಮಾಡಬೇಕು? ವಾಪಸ್ ನನ್ನ ಲವ್ ಮಾಡಬೇಕು. ಆಗ ನಿನ್ ಭಯ ಆಗಿ ಎಲ್ಲ ಮಾಯ ಆಗಿ ಲವ್ ಅಷ್ಟೇ ಉಳ್ಕೊಳ್ಳುತ್ತೆ. ಏನಂತೀಯ? ಹೂ ಅಂತೀಯ? ಹೂ ಅಂತೀಯ? ನಿನ್ ಜೊತೆ ಮಾತಾಡ್ತೀನಲ್ಲ, ನನ್ನ ಕರ್ಮ. ಅಮೂಲ್ ಬೇಬಿ, ಆಹಾ, ಲವ್ ಅಂದ್ರೇನು ಓಡ್ ಹೋಗ್ತಾನೆ, ಲವ್ ಅಂದ್ರೆ ನೋವು ಅನ್ನೋ ಥರ ಆಡ್ತಾನೆ. ನಿನ್ನ ಮಾತ್ರ ಅಲ್ಲ ಅಮೂಲ್ ಬೇಬಿ, ನಿನ್ನ ಜೊತೆಗೆ ನಾನು ಈ ಮನೆಯವ್ರನ್ನೆಲ್ಲ ಗೆಲ್ಲಬೇಕು. ನೀನೇ ಕೈಗೆ ಸಿದ್ದಂಗೆ ಓಡ್ ಹೋದ್ರೆ ನಾನು ಗೆಲ್ಲೋದಾದ್ರೂ ಹೇಗೆ? ಈ ಪರೀಕ್ಷೆಯಲ್ಲಿ ನಾನು ಗೆಲ್ಲಬೇಕು ಅಂದರೆ ನೀನು ನನ್ನ ಜೊತೆ ಇರಬೇಕು. ಹಲೋ ರಾಕಿ. ಹೇಳು. ಅದೇನೋ ಹೇಳು ಅಂತ ಹೇಳ್ತಿದ್ಯಾ? ಫೋನ್ ಎತ್ತಿದ ತಕ್ಷಣ ಹೇಳು ಚಿನ್ನ ಅಂತ ಪ್ರೀತಿಯಿಂದ ಹೇಳ್ಬಾರ್ದಾ? ಹಾಗೇನಾದ್ರು ಹೇಳಿದ್ರೆ ನಿನ್ನ ಬಾಯಿ ಏನಾದರೂ ಬಿದ್ದು ಹೋಗತ್ತಾ? ಡ್ರಾಮಾ ಕ್ವೀನ್ ನೀನು. ಚಿನ್ನನ ನೀನು ತಗಡು. ನನ್ನನ್ನು ಏನಾದ್ರು ತಗಡು ಗಿಗಡು ಅಂತ ಹೇಳಿದ್ರೆ ಅಷ್ಟೇ ಗುದ್ಬಿಡ್ತೀನಿ ನಿನ್ನ. ಎಲ್ಲೋ ಇದೆಯಾ? ನಾನು ಎಲ್ಲಿದ್ದೀನಿ, ಏನು ಮಾಡ್ತೀನಿ ಅಂತ ಕಟ್ಕೊಂಡು ನಿನಗೇನು? ನಾನೇನು ಮಾಡ್ತೀನಿ ಅಲ್ಲ, ನನಗೆ ನನ್ನ ಹುಡುಗ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋ ಫುಲ್ ಡೀಟೇಲ್ಸ್ ಬೇಕಮ್ಮ. ಮೊದಲೇ ನಿಂಗೆ ಲೈನ್ ಹೊಡೆಯೋರು ತುಂಬ ಜಾಸ್ತಿ. ಕಾಲೇಜಲ್ಲಿ ನೋಡಿಲ್ವಾ ನಾನು? ಅಲ್ಲ, ಅದು ಯಾವಳಗೆ ನೋಡಿದ್ರು ನಿನ್ನ ಮೇಲೆ ಕ್ರಶ್ ಇರುತ್ತೆ. ಆಮೇಲೆ ಯಾವಳಾರು ನಿನ್ನನ್ನು ಎತ್ತಾಕೊಂಡು ಹೋದ್ರೆ ಇನ್ವೆಸ್ಟಿಗೇಷನ್ನ ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗೋದು ಬೇಡವಾ? ಅದಕ್ಕೆ ನಾನು ಕೇಳಿದ್ದಕ್ಕೆಲ್ಲ ನೀನು ಡೀಟೇಲ್ಸ್ ಕೊಡ್ತಾ ಇರಬೇಕು ಅಷ್ಟೇ. ಹಾಗೆಲ್ಲ ಎತ್ತಾಕೊಂಡು ಹೋಗಕ್ಕೆ ನಾನು ವಸ್ತುನಾ?
ಅದು ನಿನಗೆ ನನಗೆ ಗೊತ್ತು, ಆದರೆ ಈ ಹುಡುಗಿರ್ಗೆ ಅರ್ಥ ಆಗ್ಬೇಕಲ್ಲ. ಹುಡುಗಿರು ಸರಿ ಇರಲ್ಲ ರಾಖಿ. ಈ ಹುಡುಗಿರು ಏನು ಬೇಕಾದ್ರೂ ಮಾಡ್ತಾರೆ ಲವ್ಗೋಸ್ಕರ. ಹುಷಾರು. ಹುಷಾರಾಗೇ ಇದ್ದೀನಿ. ಅಲ್ಲ, ಏನು ಗೊತ್ತಾ, ನಾನು ಟ್ರಿಪ್ಪಿಗೆ ಹೋಗಿದ್ರು ನಿನ್ನ ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಗೊತ್ತಾ. ಹೋಗ್ಲಿ, ಒಂದು ಮೆಸೇಜ್ ಆದ್ರೂ ಮಾಡಬಾರ್ದೇನೋ ನೀನು. ಹೀಗಾಗ್ಬಿಟ್ರೆ ಹೇಗೋ ನಮ್ಮ ಜೀವನ. ಸಮಾಧಾನ, ಅದೆಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ನಿನ್ನ ಹತ್ರ ಅಲ್ಲದೆ ಇನ್ನೇನು ಪಕ್ಕದ ಮನೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ಲಾ? ಅದೇನು ಅಂತ ಹುಡುಗರನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೋ ಆ ದೇವರು. ಫೀಲಿಂಗ್ಸೇ ಅರ್ಥ ಆಗಲ್ಲಪ್ಪ. ಅಲ್ಲ, ಹಾಲಿಡೇ ಅಂತ ಅಪ್ಪ ಅಮ್ಮನ ಜೊತೆ ಹೋಗಿದ್ಯಾ, ಅಲ್ಲಿ ಜಾಲಿಯಾಗಿರೋದು ಬಿಟ್ಟು ನನಗೆ ಕಾಲ್ ಮಾಡಿ ಯಾಕೆ ತಲೆ ತಿಂತಾ ಇದೆಯಾ? ಹಾಲಿಡೇ ಕ್ಯಾನ್ಸಲ್ ಆಯಿತು ರಾಖಿ. ನಾವು ಆಲ್ರೆಡಿ ಮನೆಗೆ ಬಂದುಬಿಟ್ಟಿದ್ದೀವಿ. ವಾಟ್? ಏನು ವಾಟು? ಅಲ್ಲ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ರೆ ನೀನು ವಾಟು ಅದು ಇದು ಅಂದ್ಕೊಂಡು ಏನೇನೋ ಪ್ರಶ್ನೆ ಮಾಡ್ತಾ ಇದೆಯಾ. ಬೇಡ ಕಣೋ. ಲೂಸೇನೆ ನೀನು? ಡೌಟೇ ಬೇಡ. ಮನೇಲಿ ಸತ್ಯ ಮತ್ತು ಭಾವ ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತಾನೇ ಅವ್ರನ್ನ ಬಿಟ್ಟೋಗಿದ್ದು ನೀವು. ಅದೇನು ಇಷ್ಟು ಬೇಗ ವಾಪಸ್ ಬಂದಿರೋದು? ಅಯ್ಯೋ, ಅಣ್ಣ ಅದಕ್ಕೆ ಮೋಸ್ಟ್ಲಿ ಏನೋ ಕಿತ್ತಾಡ್ಕೊಂಡಿದ್ದಾರೆ ಅನ್ಸತ್ತೆ. ಅದಕ್ಕೆ ಅಣ್ಣನೇ ಫೋನ್ ಮಾಡಿ ನೀನು ಎಲ್ಲೇ ಇದ್ದರೂ ಬೇಗ ಮನೆಗೆ ಬನ್ನಿ ಅಂತ ಫೋನ್ ಮಾಡೇ ಹೇಳ್ದ. ಛೇ, ಮತ್ತೆ ಕಿತ್ತಾಡ್ಕೊಂಡ್ರಾ? ಆ್ಯಕ್ಚುಲಿ ನಾನೇ ನಿನಗೆ ಫೋನ್ ಮಾಡ್ಬೇಕು ಅಂದ್ಕೊಂಡಿದ್ದೆ ರೀತು. ವಾಟ್? ಹೌದಾ ರಾಕಿ? ಆದರೂ ಫೋನ್ ಮಾಡಲಿಲ್ಲ ಅಲ್ಲ ನೀನು? ನಿನ್ನಿಂದ ನನಗೊಂದು ಹೆಲ್ಪ್ ಬೇಕಾಗಿತ್ತು. ನಿನಗೋಸ್ಕರ ಪ್ರಾಣನೇ ಕೊಡೋಕೆ ರೆಡಿ ಇದ್ದೀನಿ ನಾನು. ಹಾಗಿದ್ಮೇಲೆ ಈ ಜುಜುಬಿ ಹೆಲ್ಪ್ ಮಾಡಲ್ವೇನೋ? ಅದೇನು ಹೆಲ್ಪ್ ಬೇಕು ಹೇಳಿ ಚಿನ್ನ? ಏಯ್, ಚಿನ್ನ ಅಂತೆಲ್ಲ ಕರಿಬೇಡ ನೀನು. ಇದಾ ಹೆಲ್ಪು? ಇದಲ್ಲ. ಮತ್ತು ಅದೇನು ಹೇಳು? ಸತ್ಯ ಮತ್ತು ಭಾವನ ಮಧ್ಯ ಲವ್ ಆಗಬೇಕು. ಅದಕ್ಕೆ ನಾನು ನಮ್ಮ ಹುಡುಗರು ಏನೋ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ವಾವ್, ಸೋ ಇಂಟ್ರೆಸ್ಟಿಂಗ್. ಆದರೆ ನಿಮ್ಮ ಮನೇಲಿ ನಾವೆಲ್ಲ ಇರೋಕ್ಕಾಗಲ್ವಲ್ಲ, ಅಲ್ಲಿರೋದು ನೀನು. ನೀನು ನಮ್ಮ ಪರವಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತಾ? ವೈ ನಾಟ್? ನೀನು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಗುಡ್, ಥ್ಯಾಂಕ್ಸ್. ಲವ್ ಅಲ್ಲಿ ಥ್ಯಾಂಕ್ಸು, ಸಾರಿ ಇದೆಲ್ಲ ಬರಬಾರ್ದು ಡಾರ್ಲಿಂಗ್. ನಾನು ನೀನು ಒಂದೇ. ಅಣ್ಣ ಅದಕ್ಕೆ ಒಂದಾಗ್ತಾರೆ ಅಂದರೆ ಅವ್ರ ಲವ್ ಸ್ಟೋರಿಗೆ ಹೆಲ್ಪ್ ಮಾಡೋಕ್ಕೆ ನಾನಂತೂ ರೆಡಿಪ. ಇನ್ನೊಬ್ರು ಲವ್ಗೆ ಹೆಲ್ಪ್ ಮಾಡಿದ್ರೆ ನಮ್ಮ ಲವ್ಗೂ ಹೆಲ್ಪ್ ಆಗುತ್ತೆ ಅಂತ ದೊಡ್ಡವ್ರು ಹೇಳಿದಾರೆ ಕಣೋ. ಸರಿ, ಜಾಸ್ತಿ ಆಡಬೇಡ, ಹೇಳ್ದಷ್ಟು ಮಾಡು ಸಾಕು. ಡನ್. ನೀನು ಹೇಗೆ ಹೇಳ್ತೀಯೋ ಹಾಗೆ. ಭಾವಿ ಗಂಡನ ಮಾತನ್ನ ಮೀರೋಕ್ಕಾಗತ್ತಾ? ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಗೊಗಯ್ಯ. ಇಲ್ದೇ ಇರೋ ಅಪ್ಪನ ಬಗ್ಗೆ ನಾನು 1000 ಸುಳ್ಳು ಬೇಕಾದ್ರೂ ದಿವ್ಯನ ಹತ್ರ ಹೇಳ್ಕೊತೀನಿ. ಆದ್ರೆ ನೀನ್ ಯಾಕೆ ಅದನ್ನ ಉಪಯೋಗಿಸ್ಕೊತಾ ಇದೀಯಾ? ನೀನ್ ತುಂಬಾನೇ ತಪ್ಪು ಮಾಡ್ತಾ ಇದೀಯಾ. ಏನೋ ನೀನ್ ಹೆಲ್ಪ್ ಮಾಡ್ತೀಯ ಅನ್ಕೊಂಡ್ರೆ ನೀನ್ ಹಿಂಗೆಲ್ಲ ಮಾಡೋದಾ? ನೋಡು, ನಗ್ಬೇಡ ನೀನು. ನನಗೆ ಗೊತ್ತಿರೋ ಕೋಪಕ್ಕೆ ನೀನು. ನಾನು ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಿನ್ನ ನಂಬ್ದೆ. ನಮ್ದವ್ರ ಕತ್ ಕುಯ್ಬಾರ್ದು ಗೊಗ್ಗಯ್ಯ. ತೇರಿಕೆ ಅದಕ್ಕಯ್ಯ, ಈಗ ನಿಮ್ಮ ಹುಡುಗಿಗೆ ಏನು ಮಾಡ್ತಾ ಇರೋದು? ನಾನು ಮಾಡ್ತಾ ಇರೋದು ದಿವ್ಯನ್ ಪ್ರೀತಿಗೋಸ್ಕರ ಗೊಗ್ಗಯ್ಯ. ನಾನು ಅವಳನ್ನ ಅಷ್ಟು ಇಷ್ಟಪಡ್ತಾ ಇದ್ದೀನಿ, ಪ್ರೀತಿ ಮಾಡ್ತಾ ಇದ್ದೀನಿ. ನನ್ಗೆ ಅವಳು ಮುಖ್ಯ. ನಾನು ಕಟ್ಟಿರೋ ಸುಳ್ಳಿನ ಅರಮನೆಯಲ್ಲಿ ಅವಳಿಗೆ ಸುಖ ಇದೆ, ಅವಳ ಸುಖದಲ್ಲಿ ನನಗೆ ಸಂತೋಷ ಇದೆ. ಇಷ್ಟೇ ಲೈಫು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನ ಅರಮನೆನೇ ಬಿದ್ದು ನೆಲಸಮ ಆಗೋಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊ. ಲೇ, ಇದನ್ನ ಪ್ರೀತಿ ಅಂತಾರಲ್ಲ. ನೀನು ಹೇಗಿದೆಯೋ ಆಗ ಒಪ್ಕೊಂಡ್ರೆ ಅದು ಪ್ರೀತಿ ಕಣ್ಣ. ಇದಲ್ಲ, ಅವಳು ಪ್ರೀತಿಸ್ತೀನಿ ಅಂತ ಹೇಳಿದ್ದು ಅರಮನೇನ, ನಿನ್ನ ಅರಮನೇನ, ಸುಳ್ಳು ಅರಮನೇನ. ನಿನ್ನೆ ನಾನೇನು ಗುಡಿಸ್ಲಿನಲ್ಲ. ನೋಡು, ನೀನ್ ನನಗೆ ಬುದ್ಧಿ ಹೇಳಕ್ ಬರಬೇಡ. ನಾನು ಸುಳ್ಳಿನ ಲೋಕನೇ ಸೃಷ್ಟಿ ಮಾಡಿರ್ಬೋದು, ಆದ್ರೆ ನನ್ನ ಪ್ರೀತಿಲಿ ಸ್ವಲ್ಪನೂ ಸುಳ್ಳಿಲ್ಲ. ನಾನು ನನ್ನ ಹುಡುಗಿನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀನಿ. ನೋಡು ಗೊಗ್ಗಯ್ಯ, ಅಷ್ಟಕ್ಕೋ ಇದು ನನ್ನ ಹುಡುಗಿ ವಿಷಯ. ನಮ್ಮ ಪ್ರೀತಿ ಇರೋದೇ ಹೀಗೆ. ನಿನ್ನನ್ನ ನಾನು ಕೇಳಿದ್ದು ಹೆಲ್ಪ್, ಅಷ್ಟು ಮಾಡು ಸಾಕು. ಅದನ್ನ ಬಿಟ್ಟು ನನ್ನ ಸೀಕ್ರೆಟ್ನ ನಿನಗೆ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಬೇಡ ಗೊಗ್ಗಯ್ಯ, ನಗಬೇಡ, ಹೇಳ್ತಾ ಇದ್ದೀನಿ.
ಏಯ್ ಗೊಗಯ್ಯ, ಕಾರ್ತಿ, ಸತ್ಯ, ಕಾರ್ತಿ, ಕಾರ್ತಿ, ಹಾಯ್ ಚಿಕ್ಕಿ. ಹಾಯ್ ಚಿಕ್ಕಪ್ಪ. ಕಾರ್ತಿ, ಸತ್ಯ ಅಲ್ಲಿ ಇವಾಗ ಹೇಗಿದ್ದಾಳೆ? ಅವಳಿಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ಯಲ್ಲ. ಕಾಮ್ ಡೌನ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ ಕಣೋ, ಸತ್ಯಂಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳ್ದವನು ನೀನೆ. ಈಗ ಟೆನ್ಷನ್ ಯಾಕೆ ಮಾಡ್ಕೋತಿದ್ದೆ ಅಂತ ಕೇಳ್ತಿರೋದು ನೀನೆ. ಸತ್ಯ ಎಲ್ಲಿದ್ದಾಳೆ? ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗ್ಬೇಕಾ? ಏನಾಗಿದೆ ಅವಳಿಗೆ? ಚಿಕ್ಕಿ, ಸತ್ಯ, ಸತ್ಯ. ನೋಡಿದ್ಯಾ ಸುಹಾಸ್, ಈ ಮನೆ ಮಗಳು ನಾನು. ನನ್ನ ಬಗ್ಗೆ ಒಂದು ದಿನವೂ ಇಷ್ಟೊಂದೆಲ್ಲ ಕೇರ್ ತೋರಿಸಿರಲಿಲ್ಲ. ಯಾವುದೋ ಸ್ಲಮ್ಮಿಂದ ಬಂದಿರೋಳ ಮೇಲೆ ಹೆವಿ ಲವ್ವು ಇವ್ರಿಗೆ. ಸತ್ಯ, ಬಂದೆ. ಚಿಕ್ಕತ್ತೆ, ಚಿಕ್ಕಮ್ಮವ ಬಂದ್ರಾ? ಸತ್ಯ, ನೀನು ಹುಷಾರಾಗಿದ್ದಿ ತಾನೆ? ಹ್ಞೂ, ಹುಷಾರಾಗೇ ಇದ್ದೀನಿ. ಸದ್ಯ ಇವ್ ನಮ್ಗೇನೇನೋ ಹೇಳಿ ಗಾಬರಿನೇ ಮಾಡಿಬಿಟ್ಟ. ನಾವು ನಿಮ್ಗೇನಾಗಿದೆಯೋ ಅಂದ್ಕೊಂಡು ಎಲ್ಲಾನು ಬಿಟ್ಟು ಓಡಾಡಿ ಬಂದ್ವಿ. ಅಯ್ಯೋ, ಇದೆಲ್ಲ ನಿಮ್ಮ ಮಗಂದೇ ಕಿತಾಪತಿ. ಏನೋ ಒಂದು ರೀಸನ್ ಹೇಳಿ ನಿಮ್ಮನ್ನು ಕರೆಸ್ಕೊಂಡಿದ್ದಾನಷ್ಟೆ. ಕಂದ, ಸುಳ್ಳು ಹೇಳಿ ಕರ್ಸ್ಕೊಂಡ್ಯಾ ನಮ್ಮನ್ನ? ಆರೋಗ್ಯದ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಕಾರ್ತಿ. ಕೆಟ್ಟದ ಬಾಯಲ್ಲಿ ಬರಬಾರ್ದು. ಬಂದರೆ ಅದೇ ಆಗತ್ತೆ ಅಂತಾರೆ. ಅಷ್ಟು ಗೊತ್ತಾಗಲ್ವೇನೋ ನಿನಗೆ? ಅಯ್ಯೋ ಚಿಕ್ಕಿ, ನನಗೇನು ಬೈಬೇಡಿ. ಇವಳಿಗೆ ನಿಜವಾಗ್ಲೂ ಹುಷಾರಿರಲಿಲ್ಲ. ಇವಾಗೇನೋ ಪರವಾಗಿಲ್ಲ. ಸತ್ಯ, ಚಿಕ್ಕಿ ಹತ್ರ ನಿಜ ಹೇಳು. ಹಾಂ, ಸ್ವಲ್ಪ ಹುಷಾರಿರಲಿಲ್ಲ. ನೋಡಿದ್ರಾ, ನಾನೇನು ಸುಳ್ಳು ಹೇಳ್ತಾ ಇರಲಿಲ್ಲ. ಇಷ್ಟೇನಾ? ಇದಕ್ಕೆ ಇವನು ಹೀಗಾಡದ್ನಾ? ಏನು ಪ್ರಾಬ್ಲಮ್ಮು? ಏನಿಲ್ಲ ರೀ, ಹೆಂಗಸ್ರ ವಿಷಯ ಅಷ್ಟೆ. ಇಂಥ ಸಿಲ್ಲಿ ರೀಸನ್ಗೆ ನಮ್ಮ ಟ್ರಿಪ್ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಇಲ್ಲಿಗೆ ಕರೆಸ್ಕೊಂಡ್ಯಾ ನೀನು? ನಿನ್ನಿಂದ ಎಂಥ ಚಾನ್ಸ್ ಮಿಸ್ ಆಯಿತು ಭಾವ. ಸುಹಾಸ್, ಹೋಗ್ಲಿ ಬಿಡಿ. ಈಗ ನಾವು ಬಂದಾಯ್ತಲ್ಲ, ಇದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ಎಲ್ರಿಗೂ ನಾವು ಅಂದರೆ ಆಟ ಆಗೋಗಿದ್ದೀವಿ. ಡಾರ್ಲಿಂಗ್, ಅಪರೂಪಕ್ಕೆ ಒಂದು ಟ್ರಿಪ್ ಹೋಗೋಣ ಅಂತ ಹೊರಟ್ವಿ. ಇವು ಸಡನ್ನಾಗಿ ಯಾಕೆ ಕರ್ಸ್ಕೊಂಡ್ರು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಟ್ರಿಪ್ಪನೇ ಹಾಳಾಯ್ತು ರೀ. ಇವ್ರ ಪ್ಲ್ಯಾನ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಇವು ನಮ್ಮನ್ನ ಇಷ್ಟು ಅರ್ಜೆಂಟಾಗಿ ಯಾಕೆ ಕರ್ಸ್ಕೊಂಡ್ರು ಅಂತ ಅರ್ಥ ಆಗ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಊರ್ಮಿಳ. ಕಾರ್ತಿಕ್ ಫೋನ್ ಮಾಡಿದ್ದು ನೋಡಿದರೆ ನನಗೆ ಗಾಬರಿನೇ ಆಗಿತ್ತು. ಇಲ್ಲಿ ಬಂದು ನೋಡಿದರೆ ಎಲ್ಲ ನಾರ್ಮಲ್ ಆಗಿದೆ. ಇವ್ರು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೇಗಾದರೂ ಮಾಡಿ ಇವ್ ಪ್ಲ್ಯಾನ್ ಏನು, ನಮ್ಮನ್ನು ಇಲ್ಲಿ ಯಾಕೆ ಕರ್ಸ್ಕೊಂಡ್ರು ಅನ್ನೋದನ್ನು ನಾವು ತಿಳ್ಕೊಬೇಕು ಊರ್ಮಿಳ. ಅದೇ ರೀ, ಆದರೆ ಹೇಗೆ ತಿಳ್ಕೊಳ್ಳೋದು? ಪಕ್ಕ ಇವಾಗ ಅವ್ರಿಗೆ ಅನುಮಾನ ಬಂದಿರುತ್ತೆ. ಡೌಟೇ ಬೇಡ. ನಿನಗೆ ಹುಷಾರಿಲ್ಲ ಅಂತ ಅವನ್ನ ಕರ್ಸ್ಕೊಂಡೆ. ನೀನು ನೋಡಿದ್ರೆ ಗುಂಡ್ಕಲ್ ಥರ ಕೂತಿದ್ಯಾ. ನಿನಗೆ ಯಾರು ಸುಳ್ಳು ಹೇಳೋದಕ್ಕೆ ಹೇಳಿದ್ದು? ಇವಾಗ ಅದ ಮ್ಯಾಟರು. ಚಿಕ್ಕಪ್ಪ ಚಿಕ್ಕಮ್ಮ ಬಂದಾಯ್ತು. ಅವ್ರ ಮುಂದೆ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡೋದಾದ್ರೂ ಹೇಗೆ? ಅದನ್ನು ಯೋಚನೆ ಮಾಡು. ಅವ್ರ ಮುಂದೆನೆ ಅವ್ರ ಸರ್ಪ್ರೈಸ್ ಪಾರ್ಟಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದರೂ ಮಾಡಿ ಅವರಿಬ್ಬರನ್ನು ಡೈವರ್ಟ್ ಮಾಡಬೇಕು. ಬಟ್ ಹೇಗೆ? ಅವ್ರಿಗೆ ಆಲ್ರೆಡಿ ಅನುಮಾನ ಬಂದಿದೆ. ವಿಧಿ ಇಲ್ಲ. ಹೇಗಾದರೂ ಮಾಡಿ ನಾವಿಬ್ಬರು ಅವ್ರನ್ನ ಮಾತಲ್ಲೇ ಎಂಗೇಜ್ ಮಾಡಬೇಕು. ಅಷ್ಟರಲ್ಲಿ ಎಲ್ಲ ಕಡೆ ಡೆಕೋರೇಷನ್ ಆಗಿರಬೇಕು. ಹಲೋ ಮೇಡಮ್, ಇರೋದೇ ನಾನು ನೀನು ಇಬ್ರು. ಅವ್ರನ್ನ ನಾವಿಬ್ರು ಮಾತಲ್ಲಿ ಎಂಗೇಜ್ ಮಾಡಿದ್ರೆ ಡೆಕೋರೇಷನ್ ಮಾಡೋರು ಯಾರು? ಹಾಂ, ಒಂದು ಐಡಿಯಾ ಇದೆ.
ನಾನು ನೀನು ಇಬ್ರು ಚಿಕ್ಕತ್ತೆ ಚಿಕ್ಕ ಮಾವನ್ನ ಮಾತಲ್ಲೇ ಎಂಗೇಜ್ ಮಾಡೋಣ. ನಿನ್ನ ಫ್ರೆಂಡು ಬಾಮೈದ ಇದ್ದಾನಲ್ಲ, ಅವನನ್ನು ಕರೆಸು. ರಿತುಗೂ ವಿಷಯ ತಿಳಿಸೋಣ. ಅಗತ್ಯ ಬಿದ್ದರೆ ನಿಮ್ಮ ಅಕ್ಕನಿಗೂ ಬಾವಂಗೂ ಕೆಲಸ ಕೊಡೋಣ. ಅವ್ರು ಡೆಕೋರೇಷನ್ನ ನೋಡ್ಕೋತಾರೆ. ನೋಡು, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು ಅಂತಂದರೆ ನಾನು ನೀನು ಇಬ್ಬರು ಸಪ್ರೇಟಾಗಿ ಅವ್ರ ಹತ್ರ ಮಾತಾಡಬೇಕು. ಅದು ಸರಿನೇ. ಅವರಿಬ್ರು ಜೊತೆಲಿದ್ರೆ ಏನೂ ಬಾಯ್ ಬಿಡಲ್ಲ. ಅದಕ್ಕೇನೆ ನೀನು ಕಾರ್ತಿಕ್ ಹತ್ರ ಮಾತಾಡು, ನಾನು ಸತ್ಯ ಹತ್ರ ಮಾತಾಡ್ತೀನಿ. ಅದೇನು ಅಂತ ತಿಳ್ಕೊಳ್ಳೋಣ. ಈಗ ಅವ್ರ ನಿಲುವೇನು ಅಂತ ತಿಳ್ಕೊಬೇಕು ಅಂತಂದರೆ ನಾವೊಂದು ಉಲ್ಟಾ ಸ್ಟ್ರಾಟಜಿ ಮಾಡಬೇಕು. ಆಗ ಪರ್ಫೆಕ್ಟ್ ಆಗಿರುತ್ತೆ. ಏನದು ಉಲ್ಟಾ ಸ್ಟ್ರಾಟಜಿ? ನನಗೂ ಸ್ವಲ್ಪ ಅರ್ಥ ಆಗುವಾಗ ಹೇಳಿ. ನೀನೊಂದು ಪೆದ್ದು ಬೈಲಿ. ಇದು ಕರೆಕ್ಟ್. ಹೀಗೆ ಮಾಡೋಣ. ಯಾಕೆ ಚಿಕ್ಕ ಮಾವ ಒಂಥರ ಇದ್ದೀರಾ? ಏನಾದರೂ ಹೇಳಬೇಕಿತ್ತಾ? ಒಂಥರ ಏನೂ ಇಲ್ಲಮ್ಮ. ಆದರೆ ನಿಮ್ಮಿಬ್ಬರನ್ನೇ ಈ ಮನೇಲಿ ಬಿಟ್ಟು ಹೋಗಿ ನಾವು ತಪ್ಪು ಮಾಡಿದ್ವು ಅನಿಸ್ತಾ ಇದೆ. ಇಲ್ಲ ಚಿಕ್ಕಿ, ಅಷ್ಟೆಲ್ಲ ಸೀನ್ ಇಲ್ಲ. ಯಾಕಾಗಿ ಯೋಚನೆ ಮಾಡ್ತೀರಾ? ನಿಮ್ಮಿಬ್ಬರನ್ನ ಬಿಟ್ಟು ಹೋಗಿದ್ದೆ ನೀವಿಬ್ಬರು ಜೊತೆಲಿರಲಿ, ಹೊಂದ್ಕೊಂಡು ಬಾಳೋದನ್ನ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ. ಆದರೆ ನನಗೆ ಗೊತ್ತು ಚಿಕ್ಕಿ, ನೀವು ಇದೇ ಉದ್ದೇಶಕ್ಕೆ ನಮ್ಮಿಬ್ಬರನ್ನು ಬಿಟ್ಟು ಹೋದ್ರಿ ಅಂತ. ಆದರೆ ಆ ಉದ್ದೇಶ ನೆರವೇರಲಿಲ್ವಲ್ಲ. ನಿಜ ಹೇಳು ಕಾರ್ತಿ, ಮತ್ತೆ ನೀವಿಬ್ರು ಕಿತ್ತಾಡ್ಕೊಂಡ್ರಾ? ಇಲ್ಲ ಚಿಕ್ಕ ಮಾವ, ನಾವು ಕಿತ್ತಾಡ್ಕೊಂಡಿಲ್ಲ. ನನಗೆ ಗೊತ್ತಮ್ಮ, ನನಗೆ ನೋವಾಗುತ್ತೆ ಅಂತ ನೀನು ಸುಳ್ಳು ಹೇಳ್ತಾ ಇದೆಯಾ ತಾನೆ? ಇಲ್ಲ, ನಿಜವಾಗ್ಲೂ ನಾವು ಜಗಳ ಆಡಿಲ್ಲ. ಸರಿ, ಹಾಗಾದರೆ ಮತ್ತೆ ಯಾಕೆ ನಮ್ಮನ್ನು ಇಷ್ಟು ಬೇಗ ಕರ್ಸ್ಕೊಂಡ್ರಿ? ಜೊತೆಲಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ತಾನೆ? ನೀವು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಸಣ್ಣ ಭಿನ್ನಾಭಿಪ್ರಾಯ ಇದೆ ಹೊರತು ಜೀವನ ಹಾಳಾಗೋ ಅಂಥದ್ದು ಏನೂ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ದೆ ಇರೋಕ್ಕಾಗತ್ತೇನೋ? ಮದುವೆ ಏನೋ ವಿಚಿತ್ರವಾಗಿ ನಡೀತು ಸರಿ, ಆದರೆ ಅದನ್ನೇ ಮನಸ್ಸಲ್ಲಿ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗತ್ತೆ? ಜೀವನ ಮುಂದೆ ಹೋಗಬೇಕು ಅಲ್ವಾ? ಜೀವನಕ್ಕೆ ಏನಾಗಿದೆ ಚಿಕ್ಕಿ? ಜೀವನ ಮುಂದೆನೇ ಹೋಗ್ತಾ ಇರುತ್ತೆ. ನೀವು ನಮ್ಮ ಬಗ್ಗೆ ಮೊದಲು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಬಿಡಿ. ನಮ್ಮ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನಮ್ದು ಹೇಗೋ ನಡೆದೋಗುತ್ತೆ. ಹೇಗೋ ನಡೆದೋಗುತ್ತೆ ಅಂದರೆ ಏನಮ್ಮ ಅರ್ಥ? ಮದುವೆ ಜೀವನ ಅನ್ನೋದು ಹೀಗೇ ನಡಿಬೇಕು ಅಂತ ಇರುತ್ತೆ. ಅದು ಹಾಗೆ ನಡೆದ್ರೇ ಚೆಂದ. ಅದನ್ನಲ್ವೇ ಸಂಸಾರ ಅನ್ನೋದು. ನನಗೆ ಗೊತ್ತಿದ್ದೆ ಸತ್ಯ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಮ್ಮ ಕಾರ್ತಿಕ್ದೆ ಅಂತ. ಅವನಿಗೆ ನಿನ್ನ ಮದುವೆ ಆಗಿದ್ದು ಇಷ್ಟ ಇಲ್ದಿರೋದಕ್ಕೇನೆ ಅವನು ನಿನ್ನ ಇಷ್ಟೊಂದು ಗೋಳು ಹೇಳ್ಕೊತಾ ಇರೋದು. ನಮ್ಮನ್ನು ಬೇಗ ಇಲ್ಲಿ ಕರ್ಸ್ಕೊಂಡಿದ್ದು. ಇಲ್ಲ ಚಿಕ್ಕ ಮಾವ, ಕಾರ್ತಿಕ್ ನೀವು ಅಂದ್ಕೊಂಡು ಹಾಗಿಲ್ಲ. ನೀವಿಲ್ಲಿ ಇಲ್ಲದೆ ಇರಬೇಕಾದ್ರೆ ಅವ್ನು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ. ನನಗೆ ಹುಷಾರಿಲ್ದಾಗ ನನಗೇನೇನು ಬೇಕು ಅದನ್ನು ತಂದುಕೊಟ್ಟು ನನಗೆ ಆರೈಕೆ ಮಾಡ್ದ. ಮಾತಲ್ಲಿ ಸಿಡ ಅಂತಾನೆ, ನನ್ನನ್ನು ಕಂಡ್ರೆ ಆಗಲ್ಲ ಅನ್ನೋ ಥರ ಆಡ್ತಾನಷ್ಟೆ. ಚಿಕ್ಕಿ, ಸತ್ಯ ಎಲ್ಲ ಹುಡುಗಿರ್ತಾರ ಅಲ್ಲ, ಹಾಗೆ ಅಂತ ಕೆಟ್ಟವಳು ಅಲ್ಲ. ಸತ್ಯನ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ನಿಜ ಹೇಳಬೇಕು ಅಂದರೆ ಸತ್ಯ ಎಲ್ಲ ಹುಡುಗಿರ್ಗಿಂತ ತುಂಬ ಒಳ್ಳೆಯವಳು. ಅವಳ ಫ್ಯಾಮ್ಲಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಈವನ್ ಇಲ್ಲು ಅಮ್ಮ ಅಷ್ಟೊಂದು ಬೈದರು, ನೀನು ಮನೆಗೆ ತಗ್ಸಸೆ ಅಲ್ಲ ಅಂತ ಪದೇ ಪದೇ ಹೇಳಿದ್ರು. ಅವಳಿಗೆ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡ್ದಾಳೆ ಚಿಕ್ಕಿ. ನಿಮಗೆ ಗೊತ್ತಾ ಮಾವ, ಅವತ್ತು ಗಣೇಶ ಹಬ್ಬದ ದಿನ ಅತ್ತೆ ನಮ್ಮ ಏರಿಯಾಗೆ ಹೋಗಬಾರ್ದು ಅಂದರು. ಆದರೆ ಕಾರ್ತಿಕ್ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದ. ಅವನು ನನ್ನನ್ನು ಹೆಂಡತಿ ಅಂತ ಒಪ್ಕೋತಾನೋ ಇಲ್ವೋ, ಆದರೆ
ಒಳ್ಳೆ ಗೆಳತಿ ಅಂತ ಒಪ್ಕೊಂಡಿದ್ದಾನೆ. ನಾನು ಕೇಳ್ದೇನೆ ನನಗೆ ಬೇಕಂತಿದ್ದೆಲ್ಲ ಮಾಡ್ತಾನೆ. ಇದಕ್ಕಿನ್ನ ಇನ್ನೇನು ಬೇಕು ಮಾವ?